ಸರ್ ಕಳೆದ ಸರ್ಕಾರಕ್ಕಿಂತ ಈ ಸರ್ಕಾರದಲ್ಲಿ ಕಮಿಷನ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಕಳೆದ ಬಿಜೆಪಿ ಸರ್ಕಾರ ನೋಡಿ ಅವ್ರು ಹೇಳಿ ಬಂದು ನಾಳೆ ಹೇಳಿ ಯಾರು ಕೊಟ್ಟರು ಏನ್ ಮಾಡಿದ್ರು ಯಾವ ಇಲಾಖೆದಲ್ಲಿ ಕೊಟ್ಟರು ಏನ್ ಮಾಡಿದ್ರು ಅವ್ರಿಗೆ ಬಂದು ಹೇಳ್ಬೇಕು. ಸುಮ್ಮನೆ ಜನರಲ್ ಆಗಿ ಮಾತಾಡಿದ್ರೆ ಅದಾಗಲ್ಲ. ನಮ್ಮ ಇಲಾಖೆನಲ್ಲಿ ಆ ರೀತಿ ಏನಾದ್ರೆ ನಾನು ರಿಸೈನ್ ಮಾಡ್ತೀನಿ. ಗೊತ್ತಾಯ್ತಾ? ಆ ರೀತಿ ಏನಾದ್ರೂ ಆದ್ರೆ ನಾನು ರಿಸೈನ್ ಮಾಡ್ತೀನಿ. ದಾಖಲೆ ಇಟ್ಟು ಆರೋಪ ಮಾಡಿ ಅಂತೀರಾ ನೀವು ಸರ್? ಅವ್ರಿಗೆ ಗುತ್ತಿಗೆದಾರರಿಗೆ ದಾಖಲೆ ಇಟ್ಟು ಆರೋಪ ಮಾಡ್ಲಿ ಅಂತೀರಾ? ಸುಮ್ಮನೆ ದಾಖಲೆ ಇರಲಿ ಬರಲಿ ಬಂದ್ರೆ ಇದ್ರಲ್ಲಿ ಮಾತಾಡ್ತೀವಲ್ಲ ದಾಖಲೆ ಇರಲಿ. ನಾನು ಹೇಳ್ತಾ ಇದ್ದೀನಿ ನಾವು ಎಲ್ಲ ಕಾಂಟ್ರಾಕ್ಟ್ಸ್ ನಾವು ಟಚ್ ಮಾಡಿದ್ರೆ ಅಂತ ಹೇಳ್ತಾ ಇದ್ವಿ. ಅದರಲ್ಲಿ ಲೋಪದೋಷಗಳಿದ್ರೆ ಹೇಳಿ. ಆ ಹೆಡ್ ಆಫ್ ಅಕೌಂಟ್ನಲ್ಲಿ ಏನು ಬಂದು ಅವ್ರು ತಿಳ್ಕೊಳ್ಬೇಕು. ಆ ಹೆಡ್ ಆಫ್ ಅಕೌಂಟ್ನಲ್ಲಿ ನಮ್ಮದು ಪೆಂಡಿಂಗ್ ಬಿಲ್ಸ್ ಎಷ್ಟದೆ ತಿಳ್ಕೊಳ್ಬೇಕು. ಫೆಬ್ರವರಿ 28, 2025 ತನಕ ನಾವು ಕೊಟ್ಟಿವಿ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ. ನಾನು ಆ ರೆಕಾರ್ಡ್ ನಾನಂತೂ ನೋಡಲಿಲ್ಲ. ಕರೆಕ್ಟಾಗಿ 100% ಅವ್ರಿಗೆ ಜವಾಬ್ದಾರಿ ಇದೆ. ನಾನು ಹೇಳ್ದಂಗೆ ಅವ್ರು ಮಾಡ್ತಾರೆ. ಆ ರೀತಿಯಾಗಿ ಅವ್ರು ಮಾಡಿರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಏನಾದರೂ ಇದ್ದರೆ ಅವ್ರು ಬಂದು ಹೇಳಿದ್ರೆ ನಾವು ಕ್ಲಾರಿಫೈ ಮಾಡಿದರೆ ಕ್ಲಾರಿಫೈ ಮಾಡಿದ್ಮೇಲೆ ಸ್ಯಾಟಿಸ್ಫೈ ಆಗಲಿದೆ ಅವ್ರು ಸ್ಟೇಟ್ಮೆಂಟ್ ಕೊಡ್ಬೋದು. ವೇಗಾಗಿ ಸ್ಟೇಟ್ಮೆಂಟ್ ಕೊಡಬಾರ್ದಲ್ಲ ಅವರಾಗಲಿ ನಾವಾಗಲಿ. ಏನಾದರೂ ವಿಷಯ ಇದ್ದರೆ ಮಾತಾಡಬೇಕು. ಅವ್ರು ಬಂದಿದ್ರು ಹೋಸಲ್ಲ ಯಾರ ಹೆಸರು ಈಗ ಎಲ್ಲರ ವಿಷಯ ಹೇಳಿಲ್ಲ. ನಮ್ದೊಂದೇ ಹೇಳ್ಯಾರ, ಪಿಡಬ್ಲ್ಯೂಡಿ ಹೇಳ್ಯಾರ, ಬೇರೆ ಒಂದು ಹೇಳ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಈಗ ನಮ್ಮ ಹತ್ರ ಬಂದಿಲ್ಲ. ಹೋಸಲ್ಲ ನಾನು 3-4 ತಿಂಗಳ ಹಿಂದೆ ಕರೆಸಿದ್ದು ನಾನೇ ಅವ್ರಿಗೆಲ್ಲರಿಗೆ. ಅವತ್ತು ಮಾತಾಡಿ ಹೋದ ವರ್ಷ ಏನು ಕೊಟ್ಟಿವಿ ಎಂಬುದು ಶೀಟ್ ಕೊಟ್ಟಿದ್ದಾರೆ ಎಲ್ಲರಿಗೆ. ಏನು ಬಂದಿಲ್ಲ, ಮಾತಾಡಿಲ್ಲ, ಹೇಳಿಲ್ಲ, ಕೇಳಿಲ್ಲ. ಯಾವ ಕನ್ಫ್ಯೂಷನ್ ಆಗೋದು ಗೊತ್ತಿಲ್ಲ. ನಾನು ಅವ್ರನ್ನ ರೊಟೀನಾಗಿ ಅವ್ರು ನಾನು ಕರಿಬೇಕಂತ ಈಗಾಗಲೇ ನಾನು ಆಫೀಸರ್ಗಳಿಗೆ ಹೇಳಿದ್ದೀನಿ. ಕರೀತಾರ, ಕರೆದು ಮಾತಾಡ್ತೀನಿ. ನಾವು ಏನು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಅವ್ರು ಯಾಕೆ ಮಾಡಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ರು ಕೂಡ ಮಾತಾಡಿದ್ರೆ ನನಗೆ ಗೊತ್ತಾಗ್ತದ. ನನ್ನ ಡಿಪಾರ್ಟ್ಮೆಂಟ್ ಮೇಲೆ 101% ಟ್ರಾನ್ಸ್ಪರೆನ್ಸಿ ಅದ. ಅವ್ರು ನಾವು ಕರೆಸ್ತೀನಿ, ಮಾತಾಡ್ತೀನಿ. ನಾನು ಮಾತಾಡಿದಾಗ ಅವ್ರಿಗೆ ತೋರಿಸಲಿ ಎಲ್ಲಿ ಆಗಿದೆ, ಏನಾಗಿದೆ, ಯಾರು ಕೊಟ್ಟರೆ ಅಂತ ಕೇಳಿ ಆ ರೀತಿ ಇದ್ದರೆ ನಾನು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಯಾರಿಗೆ ಬೇಕಾದ್ರೂ ಮಾಹಿತಿ ಕೊಡ್ತೀನಿ. ನಾನು ನಿಮಗೂ ಎಲ್ಲ ಒಂದು ಶೀಟೇ ಕೊಡ್ತೀನಿ. ನಾವು ನಮ್ದೇನಿದೆ 101% ಟ್ರಾನ್ಸ್ಪರೆನ್ಸಿ ಅದ. ಕೆಲವು ಸಿಎಂ ಆಪ್ತ ಸಚಿವರುಗಳನ್ನೇ ಅವರ ಬೆಂಬಲಿಗರನ್ನೇ ಟಾರ್ಗೆಟ್ ಮಾಡಿ ಈ ತರ ಬರ್ತಾ ಇದೆ ಸರ್. ಬೇರೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ. ನಾನು ಜವಾಬ್ದಾರಿಯುತವಾಗಿ ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದ್ದೀನಿ. ಅವ್ರು ನೇರವಾಗಿ ನಮ್ಮ ಮೆನ್ಷನ್ ಮಾಡಿದ್ರಿಂದ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರನ್ನ ಈಗಾಗಲೇ ಕರೀಲಿಕ್ಕೆ ನಮ್ಮ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ. ಅವರು ಬರ್ತಾರೆ. ಅವರೆಲ್ಲರೂ ಕರೀತಾನೆ, ಒಬ್ಬರಲ್ಲ, ಎಲ್ಲ ಜಿಲ್ಲಾದವ್ರು ಯಾರು ಕರೀತಾರೆ ಬರ್ತಾರೆ. ಹೋದ ಸಲ ಬಂದಿದ್ರು. ಅವರು ಬಂದಾಗ ಅವ್ರು ನಾವು ಯಾವ ಸಿಸ್ಟಮ್ನಲ್ಲಿ ಮಾಡ್ತಾ ಇದ್ದೀವಿ, ನಾವು ಹೇಳಿದ ಸಿಸ್ಟಮ್ಗಳಲ್ಲಿ ನಾವು ಎಗ್ನೆಸ್ಟ್ ಆಗಿ ಹೋಗಿದ್ರೆ ಅವ್ರು ಹೇಳಿರ್ತಕ್ಕಂಥ ಆಪಾದನೆಗೆ ಏನಾದರೂ ಕಾರಣ ಇದ್ದರೆ ನಾನು ಅವ್ರು ಕೂಡ ಚರ್ಚೆ ಮಾಡಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಯಾವುದೇ ಆ ರೀತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೋದ ಸಲ 583 ಕಾಂಟ್ರಾಕ್ಟ್ ನಾವು ಕ್ಲೋಸ್ ಮಾಡಿದ್ವಿ. ಈ ಸಲ 520 ಮಂದಿ ಕಾಂಟ್ರಾಕ್ಟ್ಸ್ ಕ್ಲೋಸ್ ಆಗ್ಯದ. ಯಾರಾದರೂ ಕೊಡ್ತಾರಾ? ಸಣ್ಣ ಸಣ್ಣ ಕಾಂಟ್ರಾಕ್ಟ್ ಎಲ್ಲರಿಗೂ ಮಾಡಿದ್ವಿ. ಅದೇ ರೀತಿಯಾಗಿ ಈಗ ಮಾಡೋರು ಮತ್ತೊಂದು ಏನಂದರೆ ಮಾಡೋರು ಎಜುಕೇಟೆಡ್ ಇಂಜಿನಿಯರ್ಸಲ್ಲಿ ನಾವೆಲ್ಲ ಎಲ್ಲಿ ಆಫೀಸಲ್ಲಿ ಸೆಕ್ರೆಟರಿ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ. ಎಜುಕೇಟೆಡ್ ಇಂಜಿನಿಯರ್ಸಲ್ಲಿ ಪೇಮೆಂಟ್ ಆಗ್ತದೆ. ಅಲ್ಲಿ ಆ ಎಜುಕೇಟೆಡ್ ಇಂಜಿನಿಯರ್ ಯಾರು ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲಿ ಕೀಪ್ ದಮ್ ಅಂಡರ್ ಸಸ್ಪೆನ್ಷನ್ ಅಷ್ಟೇ. ಇನ್ನೇನು ಯಾವುದು ಕೋಲಾರದ ಹೆಚ್ಚು ಕಡಿಮೆ ಬಂತು, ಐ ಆಲ್ರೆಡಿ ಟೇಕನ್ ಆ್ಯಕ್ಷನ್. ಇದರ ಬಗ್ಗೆ ಎಲ್ಲ ಬೇರೆ ವಿಷಯ ಬಗ್ಗೆ. ಅದಕ್ಕೂ ಮೊದಲು ಯಾವುದೋ ರಿವ್ಯೂನಲ್ಲಿ ಮಾಡಿದ್ರೆ ಅಲ್ಲಿ ಕಾರ್ಟಿಕಲ್ ಇಂಜಿನಿಯರ್ ಸಸ್ಪೆಂಡ್ ಮಾಡಬೇಕಿದೆ. ನಾನು ಐ ವಿಲ್ ನಾಟ್ ಸ್ಪೇರ್ ಎ ಸಿಂಗಲ್ ಮಿನಿಟ್ in my department. I am going to take action against somebody. I will tell you within 2-3 days. I will not spare a single minute. ಅವ್ರು ಯಾಕೆ ಮಾಡಿದ್ರೆ ಏನು ಮಾಡೋದು ಗೊತ್ತಿಲ್ಲ. ಅವರು ಬರಬೇಕು, ಬಿಟ್ಟಾಗಬೇಕು, ಕೇಳಬೇಕು, ಏನೇನು ಆಪಾದನೆ ಇದ್ರೆ ಹೇಳ್ಬೇಕು, ತೊಂದರೆ ಇದ್ರೆ ಹೇಳ್ಬೇಕು, ಯಾಕೆ ಈ ರೀತಿ ಮಾಡ್ತಾರೆ ಕೇಳಬೇಕು. ಅವರೆಲ್ಲ ಅಸೋಸಿಯೇಷನ್ ಇದೆಯಲ್ಲ, ನಾವು ಸ್ವಾಗತ ಮಾಡ್ತೀವಿ.